ನಾವು ನಿಮ್ಮ ಕಲರಿ ಗರ್ಲ್ಸ್. ಸೊ ಇವಾಗ ನಾವು ಗ್ರೋಸರಿ ಶಾಪಿಂಗ್ ಹೋಗ್ತಾ ಇದೀವಿ. ಸೊ ಲಿಡಲ್ ಅಂತ, ಕೋನಾಡ್, ಪ್ಯಾಮ್, ಕ್ಯಾರ್ಫೋರ್, ಸೊ ಇದೆಲ್ಲ ವೆರಿ ಪಾಪ್ಯುಲರ್ ಹಿಯರ್. ಸೊ ನಾವು ಇವಾಗ ಲಿಡಲ್ ಹೋಗ್ತಿದ್ದೀವಿ. ಫುಲ್ ಮಳೆ ಬರ್ತಾ ಇದೆ. ಆಕ್ಚುಲಿ ಮಳೆನೂ ಇದೆ, ಬಟ್ ಸಣ್ಣ ಒಂದ್ ಸ್ವಲ್ಪ ಇಲ್ಲಿ ಅಲ್ಲಿ ಬರ್ತಾ ಇದೆ. ಸೇಮ್ ಬೆಂಗಳೂರು ವೆದರ್ ತರಾನೇ ಚೆನ್ನಾಗಿದೆ ಒಂಥರ ವೆದರ್, ಬಟ್ ಸ್ವಲ್ಪ ಕೋಲ್ಡ್ ಇದೆ. ಪ್ಲಸ್ ಇವತ್ತು ಕೋಲ್ಡ್ ವಾಟರ್ ಅಲ್ಲಿ ಸ್ನಾನ ಮಾಡ್ಬೇಕಾಗಿತ್ತು, ಯಾಕಂದ್ರೆ ನಮ್ಮ ಮನೆಯಲ್ಲಿ ಗ್ಯಾಸ್ ವರ್ಕ್ ಆಗ್ತಾ ಇಲ್ಲ. ಅದು ಬೇರೆ ನಾರ್ಮಲ್ ಕೋಲ್ಡ್ ಅಲ್ಲ, ಥಂಡಿಯಾಗಿತ್ತು. ಸೊ ವೆರಿ ವೆರಿ ಕೋಲ್ಡ್ ವಾಟರ್. ಸೊ ಇವಾಗ ಒಂದು ಮಸ್ತ್ ಆಗಿರೋ ಒಂದು ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಆಮೇಲೆ ಗ್ರೋಸರಿ ಶಾಪಿಂಗ್ ಮಾಡಿ ನಿಮಗೆಲ್ಲ ತೋರಿಸಿ ಹೆಂಗಿರುತ್ತೆ ಗ್ರೋಸರಿ ಸ್ಟೋರ್ಸ್ ಇಲ್ಲಿ ಏನೇನ್ ಸಿಗ್ಬೋದು, ಪ್ರೈಸಸ್ ಹೆಂಗಿರುತ್ತೆ ಎಲ್ಲ ತೋರಿಸ್ತೀರಿ. ವೆರೈಟೀಸ್, ಟೈಪ್ಸ್ ಆಫ್ ಡಿಫರೆಂಟ್ ಪಾಸ್ತಾಸ್. ನೀವು ತಿಂಕು ಮಾಡಿರಲ್ಲ ಅಷ್ಟು ಟೈಪ್ ಆಫ್ ಪಾಸ್ತಾಸ್ ಇರುತ್ತೆ. ಸೊ ಲೆಟ್ಸ್ ಗೋ ಗ್ರೋಸರಿ ಶಾಪಿಂಗ್. ಆಮೇಲೆ ನಾವ್ ಯಾವಾಗ ಹೋದ್ರೂ ಈ ಬ್ಯಾಗ್ ತಗೊಂಡ್ ಹೋಗ್ತೀವಿ. ಇದು ಇಲ್ಲಿ ಗ್ರಾನೀಸ್ ಟ್ರೋಲಿ ಅಂತಾರೆ. ಗ್ರ್ಯಾಂಡ್ ಮಾ ಫೆರಾರಿ ಗೈಸ್, ಗ್ರ್ಯಾಂಡ್ ಮಾ ಫೆರಾರಿ. ಸೊ ಇದೆಲ್ಲ ಜಾಸ್ತಿ ಅಜ್ಜಿಗ್ಲೇ ಯೂಸ್ ಮಾಡಿದ್ರೆ, ಅಜ್ಜಿಗ್ಲೂ ತಾತಾಗ್ಲೂ ಯೂಸ್ ಮಾಡಿ. ಇಲ್ಲೆಲ್ಲ ನಾವು ನಡ್ಕೊಂಡು ಹೋಗ್ಬೇಕಲ್ವಾ, ಸೊ ಜಾಸ್ತಿ ಕೈಲಿ ಇಟ್ಕೊಳಕ್ ಆಗಲ್ಲ. ಸೊ ವಿ ಪ್ರಿಫರ್ ಟು ಟೇಕ್ ಎವ್ರಿಥಿಂಗ್ ಅಂಡ್ ಪುಟ್ ಇಟ್ ಇನ್ ದಿಸ್. ಯೆಸ್, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು, ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೆ ಅದು ಆಕ್ಚುಲಿ ವೆರಿ ಹೆಲ್ಪ್ಫುಲ್. ಸೊ ಯಾಕಂದ್ರೆ ಬೇರೆ ಎಲ್ಲ ಜಾಸ್ತಿ ಕಾರಲ್ಲೇ ಎತ್ಕೊಂಡ್ಬರ್ತಾರೆ, ಸೊ ಪಾರ್ಕ್ ಮಾಡಿ ಯೂಸ್ ಮಾಡಿ. ಬೆಂಗಳೂರಲ್ಲಿ ಎಷ್ಟು ಆರಾಮಾಗಿ ಆರ್ಡರ್ ಮಾಡ್ಕೊಳ್ಬೋದು ಆನ್ಲೈನ್ ಅಲ್ಲಿ. ಇಲ್ಲೆಲ್ಲ ಅಷ್ಟು ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ. ಎಲ್ಲ ಆಪ್ಷನ್ ವೆರೈಟೀಸ್ ಇರಲ್ಲ ಆನ್ಲೈನ್ ಆರ್ಡರ್ ಮಾಡೋಕ್ಕೆ. ಸೊ ಇವಾಗ ಬಸ್ ಬರ್ತೈತೆ. ಸೊ ನಾನು 2 minutes ಅಂತ ತೋರಿಸ್ತಾ ಇತ್ತು. ಸೊ ಇವಾಗ ಬರುತ್ತೆ. ಸೊ ತುಂಬ ಚಳಿಯಾಗಿದೆ ಇವಾಗ, ಸ್ವಲ್ಪ ವಿಂಡಿಯಾಗಿ ಚಳಿಯಾಗಿದೆ. ಸೊ ಕೇಳಿಸ್ತಾ ಇದೆಯೋ ಅಲ್ವಾ ಗೊತ್ತಿಲ್ಲ. ಆಲ್ಸೋ ಇಲ್ಲಿ ನಾವು ಆ್ಯಕ್ಚುಲಿ ಬಸ್ ಟಿಕೆಟ್ ತಗೊಂಡಿಲ್ಲ, ಬಿಕಾಸ್ ಇಟ್ಸ್ ಜಸ್ಟ್ 2 ಸ್ಟಾಪ್ ಅಂತ ನಾವು ಇನ್ನೂ ಟ್ಯಾಪ್ ಮಾಡಿಲ್ಲ. ಆದರೆ ಇಲ್ಲೆಲ್ಲ ಕಂಡಕ್ಟರ್ಸ್ ಇರಲ್ಲ, ಬಸ್ಸಸ್ಗೆ ಮೆಟ್ರೋಸ್ಗೆ ಎಂದಕ್ಕೂ ಕಂಡಕ್ಟರ್ಸ್ ಇರಲ್ಲ, ಬರೀ ಡ್ರೈವರ್ ಇರ್ತಾರೆ. ಸೊ ಆ ಕಾರ್ಡ್ ಇರುತ್ತೆ, ಸೊ ಆ ಕಾರ್ಡ್ ಯೂಸ್ ಮಾಡಿ ಟ್ಯಾಪ್ ಮಾಡಬೇಕು. ಈ ಎಷ್ಟೊತ್ತಿಂದ ಅಲ್ಲೇ ನಿಂತಿದೆ, ಅಲ್ಲೇ ಇದೆ, ಲಿಟ್ರಲಿ ಅಲ್ಲಿದೆ. ಬಟ್ ಎಸ್, ಆಯ್ತು ಇವಾಗ ಬಂತು ನೋಡಿ. ಬಟ್ ಇದೆ ಗೈಸ್ ಬಸ್. ಇಲ್ಲೆಲ್ಲ ಎಲೆಕ್ಟ್ರಿಕ್ ಬಸ್ಸಸ್, ಡಬಲ್ ಡೆಕ್ಕರ್ ಬಸ್. ಡಬಲ್ ಟೆಕ್ ನಾಟ್ ಡಬಲ್ ಡೆಕ್ಕರ್ ಅಂದರೆ 2 ಬಸ್ಸಸ್ ಕನೆಕ್ಟೆಡ್ ಟೈಪ್ ಬಸ್. ಗೈಸ್, ಸೊ ಇಲ್ಲಿ ನೋಡ್ತಿರಲ್ಲ, ಇದು ಇಂಡಿಯನ್ ಬಸ್ಸಸ್ಸಲ್ಲೂ ನೋಡಿರ್ತೀರಿ, ಅದನ್ನು ಅಲ್ಲಿ ವರ್ಕ್ ಆಗಲ್ಲ, ಯಾಕಂದರೆ ಜನ ಸುಮ್ಮನೆ ಪ್ರೆಸ್ ಮಾಡ್ಬೋದು. ಆದರೆ ಇಲ್ಲಿ ಬಸ್ ಸ್ಟಾಪ್ ಮಾಡಬೇಕಂದ್ರೆ ಇದು ಪ್ರೆಸ್ ಮಾಡಲೇಬೇಕು, ಅವಾಗೆ ಸ್ಟಾಪ್ ಆಗೋದು. ಸೊ ಮೇಘ ಆಮೇಲೆ ಪ್ರೆಸ್ ಮಾಡ್ತಾರೆ. ನಾನು ಪ್ರೆಸ್ ಮಾಡೋಕ್ಕೆ ಯಾವಾಗಲೂ ಎಕ್ಸೈಟೆಡ್. ಎಸ್, ಮಜಾ ಬರುತ್ತೆ. ಹಾಂ, ಸೊ ನಾವು ನೆಕ್ಸ್ಟ್ ಸ್ಟಾಪಲ್ಲಿ ಇದ್ದೀವಿ. ಲೌಡರ್ ಯಾರೋ ಪ್ರೆಸ್ ಮಾಡಿಬಿಟ್ರು. ಅದು ಅಲ್ಲಿ ತೋರಿಸುತ್ತೆ ನೋಡಿ, ಸ್ಟಾಪಿಂಗ್ ಬಸ್ ಅಂತ. So guys, ಇದೆ ಲಿಡಲ್. So let's go inside. Let's go. ಇದೊಂದು ಬೇರೆ ಡಬ್ಬ ಡೋರ್. ಸೊ ಫಸ್ಟ್ ಸೆಕ್ಷನ್ ಬ್ರೆಡ್. ಗೈಸ್ ಎಷ್ಟು ಟೈಪ್ ಇದೆ ನೋಡಿ ಇಲ್ಲಿ. ಇವೆಲ್ಲ ಬರೀ 65 rupees, 75 rupees ಆ ಥರ ಇದೆ. ಇಲ್ಲಿ ಪಿಜ್ಜಾನು ಇದೆ, ಬ್ರೆಡ್ಸ್ ಇದೆ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರಾಸಾಂಟ್ಸ್, ಸ್ವೀಟ್ಸ್, ಡಿಫ್ರೆಂಟ್ ಟೈಪ್ ಆಫ್ ಸ್ವೀಟ್ ಕ್ರಾಸಾಂಟು. ಸೊ ಕ್ರೀಮ್, ಚಾಕೊಲೇಟ್, ಬಿಸಿ ಬಿಸಿ ಫ್ರೆಶ್ ಆಗಿರುತ್ತೆ. ಸೊ ಇಟ್ಸ್ ನೈಸ್. ಸೊ ಗೈಸ್ ಇಲ್ಲಿ ಹ್ಯಾಂಡಲಿಂದ ಪುಷ್ ಮಾಡಬೇಕು. ಪ್ರತೀಕ್ಷಾ ಉದ್ದ ಇಲ್ಲ, ಸ್ಟ್ರಗ್ಲಿಂಗ್. ಸೊ ಇಟ್ಕೊಂಡು ಗ್ಲವ್ಸ್ ಹಾಕೊಳ್ಬೇಕು, ಬಟ್ ಇವಳು ಹಾಕೊಂಡಿಲ್ಲ. ಸೊ ಇದನ್ನ ಹೋಗಿ ಇವಾಗ ಒಂದೇ ಒಂದು ಪೀಸ್ಗೆ ವೇ ಮಾಡಬೇಕು. ಡೋಲ್ಚೆ ಬರ್ದಿರ್ತಾರೆ, ಸೊ ಅದ್ರದ್ದು ಸೆಲೆಕ್ಟ್ ಮಾಡಬೇಕು. ಆಮೇಲೆ ಎಷ್ಟು ಪೀಸ್ ಅಂತ ಹಾಕಬೇಕು. 1 piece. ಸೊ ಇದು ಕೊಡ್ತಾರೆ, ಇದನ್ನ ಇದ್ಮೇಲೆ ಸ್ಟಿಕ್ ಮಾಡಬೇಕು. ಕ್ಲೋಸ್ ಇಟ್, ಕ್ಲೋಸ್ ಮಾಡಿ ಇನ್ನೊಂದ್ಸತಿ ಮಾಡ್ಬೋದಾಗಿತ್ತು ಕ್ಲೋಸ್. ಸೊ ಇದು ಅಲ್ಲಿ ಕೌಂಟರಲ್ಲಿ ಸ್ಕ್ಯಾನ್ ಮಾಡಬೇಕು, ಸೊ ಅಲ್ಲಿ ಕೌಂಟ್ ಆಗುತ್ತೆ. ಇದು ನೋಡಿ, ಇದು ಎಷ್ಟು 1 kg ಟೊಮ್ಯಾಟೊಗೆ 300 rupees. 300 rupees 1 kg ಟೊಮ್ಯಾಟೊ. ಇಲ್ಲಿ ನೋಡಿ, ಇದೆಲ್ಲ ಈ ಐಲ್ ಫುಲ್ ಆ್ಯಕ್ಚುಲಿ ಓನ್ಲಿ ಟೊಮ್ಯಾಟೋಸ್, ಬೇರೆ ಬೇರೆ ಥರ ಟೊಮ್ಯಾಟೋಸ್ ಇಸ್ಕೊಳೋಣ. ಆಲೂಗಡ್ಡೆ
ಗಾಯ್ಸ್ ಸೊ 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ಇದು 1 kgಗೆ 150 ರುಪೀಸ್. ಬೆಂಗಳೂರಲ್ಲಿ ಎಷ್ಟಿದೆಯೋ ಗೊತ್ತಿಲ್ಲ, ಬಟ್ ನೋಡೋಣ, ಇದು ಮೋಸ್ಟ್ಲಿ ಅರ್ಧ ಕೆ ಜಿ ಇರ್ಬೋದು. ಸೊ ಅರೌಂಡ್ 100 ರುಪೀಸ್ ಕೊಡಬೇಕಾಗುತ್ತೆ. ಗೈಸ್ ಸೊ ಇವಾಗ ಬ್ರೆಡ್ ಈಸ್ಕೊಂತಿದ್ದೀರಿ. ಇದು €1, ಸೊ 100 ರುಪೀಸ್ ಒನ್ ಬ್ರೆಡ್ಗೆ. ಎಷ್ಟು ಟೈಪ್ ಇದೆ ನೋಡಿ. ಎಷ್ಟೊಂದು ಬೇರೆ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ಇವ್ರ ಹತ್ರ. ಇದೊಂದು ಸ್ಯಾಲೆಡ್ ತೊಗೊಂಡಿದ್ದೀನಿ. ಇದರಲ್ಲಿ ಕ್ಯಾರೆಟ್ ಇದೆ, ಇನ್ನೇನೇನಿದೆಯೋ ಗೊತ್ತಿಲ್ಲ ನನಗೆ, ಬಟ್ ಇದು ಏನೋ ಹೆಲ್ದಿ ಆಗಿದೆ ನೋಡೋಕ್ಕೆ. ಸೊ ಟೇಕಿಂಗ್ ಇಟ್. ಸಪ್ರೇಟ್ ವೆಜಿಟೇರಿಯನ್ಸ್ ಅಂದರೆ ವೀಗನ್ಸ್ಗೋಸ್ಕರ ಸಪ್ರೇಟ್ ಸೆಕ್ಷನ್ನೇ ಇರುತ್ತೆ. ಸೊ ಇದೆಲ್ಲ ವೀಗನ್ ಫುಡ್. ಹಮ್ಮಸ್ ಅಂತೆ, ಬರ್ಗರ್ ಎಲ್ಲ ಬೇರೆ ಬೇರೆ ಥರ ಇರುತ್ತೆ. ಆದರೆ ನಾವು ಯೂಶಲಿ ಶಾಪ್ ಮಾಡಲ್ಲ. ಗೈಸ್ ನಮ್ಮ ಫೇವ್ರೆಟ್ ಸೆಕ್ಷನ್ ಚಿಕನ್. ಇದು ನೋಡಿ 1 kg ಚಿಕನ್ ಆಫರಲ್ಲಿದೆ €319. ಸೊ ಲೈಕ್ 300-350 ರುಪೀಸ್ ಇರುತ್ತೆ. ಅದೆಷ್ಟಿದೆ ಇಲ್ಲಿ ನೋಡಿ. ಎಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿಕ್ಕಿರ್ತಾರೆ. ಸೊ ಡೈರೆಕ್ಟ್ಲಿ ಇದು ಹಂಗೆ ಯೂಸ್ ಮಾಡ್ಬೋದು. ಗೈಸ್ ಇವಾಗ ನಮ್ಮ ಫೇವ್ರೆಟ್ ಪಾರ್ಟ್ ಆಫ್ ಲಿಡಲ್, ಈ ತಿರಾಮಿಸು. ಸೊ ತಿರಾಮಿಸು, ಅಯ್ಯೋ ಇದು ಹೊಟ್ಟೋಗಿದೆ ರೀ, ಬೇರೆ ತೊಗೊಳ್ಳೋಣ. ಸೊ ತಿರಾಮಿಸು ಇಸ್ ವೆರಿ ಫೇಮಸ್ ಇಟಾಲಿಯನ್ ಡೆಸರ್ಟ್. ಇವ್ರದ್ದು ನ್ಯಾಷನಲ್ ಡೆಸರ್ಟ್ ಇದು. ಒಂಥರ ಕಾಫಿ ಫ್ಲೇವರ್ಡ್ ಲೇಡಿ ಫಿಂಗರ್ ಬಿಸ್ಕೆಟ್ಸ್ನ ಡಿಪ್ ಮಾಡಿ ಒಂಥರ ಮಾಸ್ಕರ್ಪೋನೆ ಚೀಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಸೊ ಇಟ್ಸ್ ಓನ್ಲಿ 350 ರುಪೀಸ್. ಆ್ಯಕ್ಚುಲಿ ಬೆಂಗಳೂರಲ್ಲಿ ಮೋಸ್ಟ್ಲಿ ಇನ್ನೂ ಎಕ್ಸ್ಪೆನ್ಸಿವ್ ಇರ್ಬೋದು ಕ್ಯಾಫೇಸಲ್ಲೆಲ್ಲ. ಸೊ ಇದು ಚೆನ್ನಾಗಿರುತ್ತೆ. ಇಟ್ಸ್ ಆ್ಯಕ್ಚುಲಿ ಬೆಟರ್ ದೆನ್ ರೆಸ್ಟೋರೆಂಟ್ಸ್. ಸೊ ತೊಗೊತೀವಿ ನಾವು, ಆಲ್ವೇಸ್ ತೊಗೊತೀವಿ ಎವ್ರಿ ಟೈಮ್. ಇದೆಲ್ಲ ಫಿಶಸ್ ಇಲ್ಲಿ. ಅಂದರೆ ಇಲ್ಲೆಲ್ಲ ಅಷ್ಟು ವೆರೈಟೀಸ್ ಇರಲ್ಲ. ಆದರೆ ಫಿಶ್ ಪ್ರೈಸಸ್ ಇಲ್ಲಿ ಆ್ಯಕ್ಚುಲಿ ಲಿಟಲ್ ಬಿಟ್ ಮೋರ್ ಎಕ್ಸ್ಪೆನ್ಸಿವ್. ಅಂದರೆ 600 ರುಪೀಸ್ 700 ರುಪೀಸ್ ಹಂಗಿರುತ್ತೆ. ಇದು ನೋಡಿ ಆಕ್ಟೋಪಸ್ ಅನ್ಕೊತೀನಿ, ಅದೆಲ್ಲ ಸೆಲ್ ಮಾಡ್ತಿದ್ದಾರೆ ಇಲ್ಲಿ. ಸೊ ವಿಲ್ ಆಲ್ಸೋ ಯಾವಾಗ ನೋಡಿದ್ರು ಇಂಗ್ಲೀಷಲ್ಲಿ ಮಾತಾಡ್ತಾ ಇರ್ತೀನಿ ನಾನು. ಸೊ ಒಂದು ರ್ಯಾಪ್ ತೊಗೊತೀವಿ. ಇದ್ರಲ್ಲಿ 5 ಪೀಸಸ್ ಆಫ್ ರ್ಯಾಪ್ಸ್ ಬರುತ್ತೆ. ಸೊ ಇದರಲ್ಲಿ ನೈಸ್ ಚಿಕನ್ ಮತ್ತು ಫ್ರೋಝನ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ರ್ಯಾಪ್ ಮಾಡ್ತೀವಿ. ಈಸಿಯೆಸ್ಟ್ ವೇ ಆ್ಯಕ್ಚುಲಿ ಥಿಂಗ್ ಟು ಕುಕ್. ಗೈಸ್ ಇಲ್ಲಿ ಪಿಜ್ಜಾ ಮಾಡೋಕ್ಕೂ ಪೇಸ್ಟ್ರಿ ಇದೆ, ಇನ್ನೇನೇನಿದೆ, ಬ್ರೆಡ್ ಪೇಸ್ಟ್ರಿ, ಫೊಕಾಚಿಯಾ ಪೇಸ್ಟ್ರಿ ಎಲ್ಲ ಇದೆ. ಸೊ ನಾವು ಯಾವಾಗಲೂ ಇದು ಪಫ್ ಪೇಸ್ಟ್ರಿ ತೊಗೊತೀವಿ. ಇದರೊಳಗೆ ಚಿಕನ್ ಫಿಲ್ಲಿಂಗ್ ಹಾಕ್ಬೋದು, ಎಗ್ ಫಿಲ್ಲಿಂಗ್ ಹಾಕ್ಬೋದು. ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಇಂಡಿಯನ್ ಸ್ಟೈಲ್ ಬೇಕ್ರಿ ಥರನೇ ಸಿಗುತ್ತೆ. ಸೊ ವಿಲ್ ಗೆಟ್ ದಿಸ್. ಇವಾಗ ಚೀಸ್ ಇಸ್ಕೊತೀರಿ. ಇಲ್ಲಿ ಫಾರ್ಮ್ಯಾಜಿಯೋ, ಪಾರ್ಮಜಾನ್ ಎಲ್ಲ ಥರ ಸಿಗುತ್ತೆ. ನಾವು ಯೂಶಲಿ ಇವೆರಡು ಇಸ್ಕೊಳೋದು. ಸೊ ಚೆನ್ನಾಗಿರುತ್ತೆ. ಅದು €199. ಸೊ 200 ರುಪೀಸ್. ಅದೇ ಎಲ್ಲಿ ತುಂಬ ಕಮ್ಮಿ ಅನ್ಕೊತೀನಿ. ಇಂಡಿಯಾದಲ್ಲಿ ಯೂಶಲಿ ಚೀಸ್ ಬಟರ್ ಎಲ್ಲ ಮೋರ್ ಎಕ್ಸ್ಪೆನ್ಸಿವ್ ಮೇ ಬಿ. ನೋಡೋಣ. ಫ್ರೋಝನ್ ವೆಜಿಟೇಬಲ್ಸ್ ತೊಗೊತೀವಿ. ಇದರಲ್ಲಿ ಏನೇನಿದೆ, ಕ್ಯಾಪ್ಸಿಕಮ್, ಜುಕೀನಿ. ಕನ್ನಡ ಗೊತ್ತಿಲ್ಲ ಗೈಸ್, ಪ್ಲೀಸ್ ಸ್ವಲ್ಪ ದಯ ತೋರಿಸಿ. ಕ್ಯಾಪ್ಸಿಕಮ್ ಗೊತ್ತಿಲ್ಲ, ಹಸಿಮೆಣಸಿನ್ಕಾಯಿ ಅವನು ಬಿಡಿ. ಕ್ಯಾಪ್ಸಿಕಮ್ ಅಂದರೆ ಅರ್ಥ ಆಗುತ್ತೆ ಎಲ್ಲರಿಗೂ. ಸೊ ಕ್ಯಾಪ್ಸಿಕಮ್ ಇದೆ, ಜುಕೀನಿ ಇದೆ, ಸೌತೆಕಾಯಿ ಥರ ಜುಕೀನಿನೂ ಬರುತ್ತೆ, ಬಟ್ ಸೀಡ್ಸ್ ಇರಲ್ಲ ಅಷ್ಟೇ. ಆಮೇಲೆ ಟೊಮ್ಯಾಟೊ ಪೇಸ್ಟ್ ಇರುತ್ತೆ. ಆಮೇಲೆ ಬ್ರಿಂಜಾಲ್ಗೆ ಏನಂತಾರೆ ಗೈಸ್, ನಮಗೆ ವೆಜಿಟೇಬಲ್ಸ್ ಗೊತ್ತಿಲ್ಲ, ಪ್ಲೀಸ್ ದಯ ತೋರಿಸಿ, ತುಂಬ ಮೀನಾಗಿರಬೇಡಿ. ಸೊ ಇದರಲ್ಲೆಲ್ಲ ಮಿಕ್ಸ್ಡ್ ಫ್ರೂಟ್ಸ್ ಅಂತಿದ್ದೀನಿ. ಸೊ ಇದರಲ್ಲೆಲ್ಲ ಫುಲ್ ಮಿಕ್ಸ್ಡ್ ವೆಜಿಟೇಬಲ್ಸ್ ಬರುತ್ತೆ. ಇದನ್ನು ಸುಮ್ಮನೆ ಪ್ಯಾನ್ ಮೇಲೆ ಹಾಕ್ಬಿಟ್ಟು ಸಾಟೆ ಮಾಡೋದಷ್ಟೇ. ಇದ್ರೊಳಗೆ ಚಿಕನ್ ಹಾಕ್ಬಿಟ್ಟು ಇದನ್ನೇ ರ್ಯಾಪ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಸಿಪಿ ಬೇಕು ಅಂದರೆ ಕಾಮೆಂಟ್ ಮಾಡಿ, ನಮ್ಮ ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀವಿ. ಗೈಸ್ ಇವಳು ಪ್ರತೀಕ್ಷಾ ಕುಳ್ಳಿಗೆ ರೀಚ್ ಆಗೋಕ್ಕಾಗ್ತಾ ಇಲ್ಲ. ಬಟರ್ ಬೇಕು, ಅಲ್ಲಿ ಮೇಲಿದೆ. ಒಬ್ಬ ರೀಚ್ ಆಗಿಬಿಟ್ಲು, ಅಯ್ಯೋಯ್ಯೋ. ಇವೆಲ್ಲ ಫ್ರೆಶ್ ಪಾಸ್ತಾಸ್. ಸೊ 2-3 ಮಿನಿಟ್ಸ್ ಬಾಯ್ಲ್ ಮಾಡಿ ತಿನ್ಬೇಕಷ್ಟೆ. 10 ಮಿನಿಟ್ಸ್ ಎಲ್ಲ ಏನು ಬಾಯ್ಲ್ ಮಾಡೋಂಗಿಲ್ಲ. ರೆಡಿಮೇಡು ಇರುತ್ತೆ, ಪ್ಲಸ್ ಓನ್ಲಿ ಪಾಸ್ತಾಸ್ ಮತ್ತು ಅದಕ್ಕೆ ಸೀಸನಿಂಗ್ ಎಲ್ಲ ಹಾಕಿನೂ ತಿನ್ಬೋದು. ಎಷ್ಟೊಂದು ವೆರೈಟೀಸ್ ಇದೆ ನೋಡಿ ಗೈಸ್. ಇದು ಒನ್ ಆಫ್ ದಿ ಬೆಸ್ಟ್ ರೆಡಿ ಟು ಈಟ್ ಪಾಸ್ತಾಸ್. ಇದರಲ್ಲಿ ಸ್ಪಿನಚ್ ಇರುತ್ತೆ. ವಾಟ್ ಯು ಕಾಲ್ ಸ್ಪಿನಚ್ ಇನ್ ಕನ್ನಡ? ಯಾಕೆ ಗೊತ್ತಿಲ್ಲ. ಸೊಪ್ಪು ಪಾಲಕ್ ಸೊಪ್ಪು ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಮಸಾಲ ಸೀಸನಿಂಗ್ಸ್ ಹಾಕಿದ್ರೆ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫೇವ್ರೆಟ್ ಇದು. ಗೈಸ್ ಇದೆಲ್ಲ ಸ್ವಲ್ಪ ತುಂಬ ಉದ್ದಕ್ಕೆ ಸಖತ್ತಾಗಿರೋರು ನೋಡಿ. ಮೋಸ್ಟ್ಲಿ ಆ್ಯಥ್ಲೀಟ್ಸ್ ಇರ್ತಾರೆ ಅನಿಸುತ್ತೆ, ಗೊತ್ತಿಲ್ಲ, ಬಟ್ ಸಖತ್ ಉದ್ದಕ್ಕೆ ಫುಲ್ ಸ್ಪೋರ್ಟ್ಸ್ ಅವ್ರ ಥರ ಇದ್ದಾರೆ ನೋಡಿ. ಕಮೆಂಟ್ ಮಾಡಿ ಚೆನ್ನಾಗಿದ್ದಾರೆ ಅಂತ.
ಗೈಸ್, ಗೌಡಾ ಯಂಗ್ ಗೌಡಾ ಚೀಸ್ ಅಂದರೆ ನೆದರ್ಲ್ಯಾಂಡ್ಸಿಂದ ಬಂದಿರೋ ಎಲ್ಲೋ ಕೌವಿಂದ ಚೀಸ್ ಅಂತೆ. ನಾನು ನೋಡಿದ ತಕ್ಷಣ ಪ್ರತೀಕ್ಷಾ ಗೌಡಾ ಅಂತ ನೋಡಿ ರಿಲೇಟೇಬಲ್ ಆಯಿತು. ಬಟ್ ಎಸ್, ಯೂಶಲಿ ಇಲ್ಲಿ ಬೇರೆ ಈ ನಾರ್ಮಲ್ ಫ್ಲೇವರ್ದು ಇರುತ್ತೆ, ಚಾಕ್ಲೇಟ್ ಯಾವತ್ತೂ ಇರಲ್ಲ. ನೋಡೋಣ ಇದೆಯಾ ಅಂತ. ಓ ಮೈ ಗಾಡ್, ಓ ಶಿಟ್, ವೇಟ್, ಏನೋ ಆಗುತ್ತೆ. ಐ ವಿಲ್ ಸ್ಟಿಲ್ ಯೇ, ಇದು ನಮ್ಮ ಫೇವ್ರೆಟ್ ಮಫಿನ್ಸ್. ಇಲ್ಲಿ ಮಸ್ತಾಗಿರುತ್ತೆ. ಅದೇ 1% ತಿನ್ನೋಕ್ಕಾಗಲ್ಲ, ಶೇರ್ ಮಾಡಬೇಕು. ಅರೆ ದಿ ಬೆಸ್ಟ್ ಮಫಿನ್ಸ್ ಇಲ್ಲಿ ಸಿಗೋದು. ಗೈಸ್, ಮೇಘ ಇವಾಗ ಮಿಲ್ಕ್ ಇಸ್ಕೊತಿದ್ದಾಳೆ. ಇದು ಒಂದಕ್ಕೆ 80 rupees. ಆಮೇಲೆ ಇದು UHT ಮಿಲ್ಕ್. ಸೊ UHT ಮಿಲ್ಕ್ ಅಂದರೆ 6 months ಓಪನ್ ಮಾಡಿದಾದರೆ 6 months ತನಕ ಇಟ್ಕೊಬೋದು. ಸೊ ಇದು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೊಳ್ಳೋ ಥರ ಅಷ್ಟೇ. ಗೈಸ್, ನಾವು ಎಲ್ಲೋದ್ರೂ ಇವ್ರು ನಮ್ಮ ಹಿಂದೆನೇ ಬರ್ತಾ ಇದ್ದಾರೆ. ಗೊತ್ತಿಲ್ಲ, ನಾನು ಅವ್ರಿಂದ ಹೋಗ್ತಿದ್ದೀನೋ ಅವ್ರು ನನ್ನ ಹಿಂದೆ ಬರ್ತಾಯಿದ್ದಾರೆ, ನಂಗೆ ಗೊತ್ತಿಲ್ಲ. ಬಟ್ ಅವರು ಫೇಮಸ್ ಇದ್ದರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ, ಯಾಕೋ ಸೆಲೆಬ್ರಿಟೀಸ್ ಅನಿಸ್ತಾ ಇದ್ದಾರೆ, ಇರ್ಬೋದು. ಗೈಸ್, ಇದು ನೋಡಿ, ಇದೆಲ್ಲ ಬೇರೆ ಥರ ಪಾಸ್ತಾ ಸಾಸಸ್. ಟೊಮ್ಯಾಟೊ ಇರುತ್ತೆ, ಪೆಸ್ಟೋ, ಕ್ರೀಮ್ ಮತ್ತು ಪೋರ್ಕ್ ಎಲ್ಲ ಹಾಕಿರ್ತಾರೆ. ಸೊ ಬೇರೆ ಥರ ಇರುತ್ತೆ. ಮತ್ತು ಇದು ಮುಂದೆ ಎಷ್ಟೊಂದು ಥರ ಪಾಸ್ತಾ ಅಂದಿರುತ್ತೆ. ಅಷ್ಟು ವೆರೈಟಿ ಪಾಸ್ತಾಸ್ ಇರುತ್ತೆ. ಸ್ಪೆಗೆಟಿ ಅಂತೆ, ಪೆನ್ನೆ ಅಂತೆ, ಏನೇನೋ ಇರುತ್ತೆ. ನಾನು ಮೇಘಾಗೆ ಜಾಸ್ತಿ ಗೊತ್ತಿದೆ ಅದು ಹೆಸರು, ನಂಗೆ ಏನು ಗೊತ್ತಿಲ್ಲ ಅಷ್ಟು. ಅದು ಎಷ್ಟೋ ಒಂಥರ ಇದೆ ನೋಡಿ. ಇದಕ್ಕೆಲ್ಲ ಹೆಸ್ರುಗಳು ಇರುತ್ತೆ ಒಂದೊಂದು, ಆದರೆ ಏನಂತ ಗೊತ್ತಿಲ್ಲ. ಇದು ನೋಡಿ, ವಾಟ್ ಇಸ್ ದಿಸ್? ರಿಗಾತೆ ಪಾಸ್ತಾ ಅಂತ, ಸ್ಪೆಗೆಟಿ ಪಾಸ್ತಾ, ಪೆನ್ನೆ ಇದೆ, ತಾಗ್ಲಿಯಾತೆಲೆ ಇದೆ. 12 ಮೊಟ್ಟೆಗಳಿಗೆ 250 ರೂಪಾಯಿ. ಸೊ 2 ಬಾಕ್ಸ್ ತೊಗೊಂಡಿದ್ವಿ, 500 ರೂಪಿ. 500 ರೂಪೀಸ್ 24 ಮೊಟ್ಟೆಗಳಿಗೆ ನೋಡಿ. ಗೈಸ್, ರೈಸ್, ಇದು ಅನ್ನ, ಅಕ್ಕಿ, ನಾಟ್ ಅನ್ನ. ಬಾಸ್ಮತಿ ರೈಸ್ ಇಲ್ಲಿ ಸಿಗುತ್ತೆ. 1 kg 250 ರುಪೀಸು, 2 kgs 500, 450 ರುಪೀಸ್ ಹಂಗಿರ್ಬೋದೇನೋ. ಆದರೆ ಇಲ್ಲಿ ಜಾಪನೀಸ್ ಮಾರೋ ಥರ ರೈಸು ಸಿಗುತ್ತೆ. ಗೈಸ್, ಇಲ್ಲಿ ಐಸ್ ಕ್ರೀಮ್ ಸೆಕ್ಷನ್ನು ಇಡೀ ಎಷ್ಟು ಥರ ಇದೆ. ಹೋಗ್ತಾನೆ ಇರ್ತೀನಿ, ನಂಗೆ ಯಾವ್ದು ಬೇಕೋ ಚೂಸ್ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ. ಇನ್ನೂ ಇದೆ ನೋಡಿ, ಅಯ್ಯೋ ಗೈಸ್. ಸೊ ಗೈಸ್, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಥರ ನೀರಿದೆ. ಇವೆಲ್ಲ ಬರೀ ನೀರು. ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪನೀಸ್ ಬರೀ ನೀರು ಸೆಲ್ ಮಾಡ್ತಾರೆ ನೋಡಿ, ಅಲ್ಲಿ ತನಕ ಇದೆ. ಲಿಂಕ್ ಮಾಡ್ತೀವಿ, ತುಂಬಾ ಈಸಿ. ತುಂಬ ಪ್ರಾಸೆಸ್ ಏನೂ ಮಾಡೋದಿಲ್ಲ, ಬರೀ ಸ್ಕ್ಯಾನ್ ಮಾಡೋದು, ಸೈಡಲ್ಲಿ ಹಾಕೋದು ಅಷ್ಟೇ. ಪ್ಲಸ್ ಲಿಡಲ್ ಆ್ಯಪೂ ಇದ್ದರೆ ಒಂದು ಸ್ವಲ್ಪ ಬೆನಿಫಿಟ್ಸ್ ಸಿಗುತ್ತೆ. ಸೊ ಗೈಸ್, ಇವಾಗೆಲ್ಲ ನಮ್ಮದು ಗ್ರ್ಯಾಂಡ್ ಅಜ್ಜಿ ಬ್ಯಾಗ್ಗಳಾಗ ಹಾಕೊತಾ ಇದ್ದೀವಿ. ಸೊ ಎಸ್, ಸೊ ನಮ್ದು ಇವಾಗ ಗ್ರೋಸರಿ ಶಾಪಿಂಗ್ ಮುಗೀತು. ಟೋಟಲ್ ಬಿಲ್ ಬಂದಿದ್ದು 4000 ರುಪೀಸ್. 1 ವೀಕ್ಗೆ ಇಷ್ಟು ಸಾಕಾಗುತ್ತೆ ಅಷ್ಟೇ. ಬಟ್ 4000, 1.5 like 10 days. ಓ ಶಿಟ್, ಮಳೆ ಬರ್ತಾ ಇದೆ ಗಾಯ್ಸ್, ಸ್ವಲ್ಪ ಮಳೆ ಬರ್ತಾ ಇದೆ. ಬಟ್ ಒಂದು 2 minutes ಬಸ್ ಸ್ಟಾಪ್ ಬರುತ್ತೆ. ಸೊ ಹೋಗಿ ವೆಯ್ಟ್ ಮಾಡ್ತೀವಿ ಅಷ್ಟೇ ಬಸ್ ಸ್ಟಾಪಲ್ಲಿ. ಸೊ ನಿಮ್ಮ ಏನಾದರೂ ನೋಡಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾವು ಏನು ಈಸ್ಕೊಂಡಿಲ್ಲ ಅದು ತೋರಿಸ್ತೀರಿ. ಈ ಸತಿ ಏನೇನು ಈಸ್ಕೊಂಡ್ರಿ ಅಷ್ಟೇ ತೋರಿಸಿರೋದು. ಹೌದು. ಸೊ ನೆಕ್ಸ್ಟ್ ವ್ಲಾಗ್ ಏನೇನು ಬೇರೆ ಥರ ವೆರೈಟೀಸ್ ಇರುತ್ತೆ ನೋಡಬೇಕಂದ್ರೆ ಕಾಮೆಂಟ್ ಮಾಡಿ, ನಾವು ಮತ್ತೆ ಬಂದು ತೋರಿಸ್ತೀವಿ. ಎಸ್, ಓಕೆ ಗಾಯ್ಸ್, ಬಾಯ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಪ್ಲೀಸ್ ಗಾಯ್ಸ್, ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಬಾಯ್ ಬಾಯ್. ಬಾಯ್.